ಮಿಂಚುಳ ನೋಡಕ್ ಹೋಗಿದ್ದೆ. ಏನು ಮಿಂಚುಳನ? ಯಾರು ತೋರಿಸಿದ್ರು? ಇಲ್ಲಪ್ಪ, ಯಾರು ಇಲ್ಲ. ಏಯ್ ರಾಮಣ್ಣ ತಾನೆ? ಇಬ್ರು ಕಳ್ರು ಕಣೋ. ಒಬ್ಬ ತೇಟ್ ನನ್ನ ಸೈಜು ಸಣ್ಣಕ್ಕಿದ್ದ, ಇನ್ನೊಬ್ಬ ನಿಂತರ ತೇಟ್ ಪೈಲ್ವಾನ್ ನಂಗೆ. ಜಾನಕಿ, ಜಾನಕಿ, ಜಾನಕಿ ಬಾ ಊಟ ಮಾಡುವ. ಯಾಕೆ ಜಾನಕಿ, ಏನಾಯ್ತೆ? ನೀನು ಈ ಥರ ನಿದ್ದೆ ಮಾಡಲ್ವಲ್ಲ? ಅರೆ ಸೂಪರ್ ಸೂಪರ್. ಡಿಗ್ರಿ ಮೇಡಮ್ಮು ಈ ಸ್ಕೂಲಾಗೆ ನಿದ್ದೆ ಹೊಡಿತಿದ್ಯಾ? ಹಾಸಿಗೆ ತಂದ್ಕೊಡ್ಲಾ? ಹಾಸಿಗೆನ ಜೊತೆಗೆ ದಿಂಬುನು ತಂದ್ಕೊಡ್ಲಾ? ಇಲ್ಲ ಇಲ್ಲ ಇಲ್ಲ, ಚಾಟಾಗಿ ಡಿಗ್ರಿ ಮಾಡ್ಕೊಂಡ್ ಬಂದಿರೋ ಮೇಡಮ್ಗೆ ಎಲ್ಲೋನು ತಂದ್ಕೊಟ್ಟು ಹೊಸಿ ಗಾಳಿ ಬೀಸಿ ಸೇವೆ ಮಾಡಬೇಕು. ಏನ್ ಅನ್ಕೊಂಡಿದ್ಯಾ ಮನಸ್ನಾಗೆ? ನಾನೇನೋ ಕೊಚ್ಚಿ ಒದ್ದೆ ಆಗೈತೆ ಅಂತ ಮಕ್ಕದ ಮೇಲೆ ಹಾಕೊಂಡು ಒಣಗಿಸ್ಕೊತಾ ಇದ್ರೆ ನೀನ್ ನಿದ್ದೆನೇ ಮಾಡ್ತೀಯಾ? ನಾನಿನ್ನು ಟ್ರಾನ್ಸ್ಫರ್ ಆಗಿಲ್ಲ. ನಾನು ಇರೋ ತನಕ ನಂದೇ ರೂಲ್ಸು. ಸರ್, ನಾನು ಯಾವತ್ತೂ ನಿದ್ದೆ ಮಾತಾಡ್ಕೊಡ್ದು. ನಾನು ಮಾತಾಡೋವಾಗ ಮಧ್ಯೆ ಯಾರು ಮಾತಾಡ್ಕೊಡ್ದು. ಸರ್, ಜಾನಕಿ ಮೇಡಮ್ ಸ್ಕೂಲಲ್ಲಿ ಯಾವತ್ತೂ ನಿದ್ದೆ ಮಾಡಲ್ಲ ಸರ್. ಸಾಕ್ ಸುಮ್ಕೆರಮ್ಮ. ಕುಂಬಾರನ ಕೈ ನೋಯ್ತು ಅಂತ ಮೊಣಕೈ ಸಾಕ್ಷಿ ಹೇಳ್ತಂತೆ. ನೀವೊಂದು ಪಾಠ ಮಾಡಕ್ ಬರ್ತಿರೋ, ನಿದ್ದೆ ಮಾಡಕ್ ಬರ್ತಿರೋ? ಸರಿ ಸರಿ, ಹೋಗಿ. ಯಾ ಡಿಗ್ರಿ ಮೇಡಮ್ ಎಲ್ಗೋಯ್ತೀಯಾ? ಸರ್, ಕ್ಲಾಸ್ಗೆ. ಅದಕ್ಕೆಯ ಮೈ ಮೇಲೆ ಜ್ಞಾನ ಇಟ್ಕೋಬೇಕು ಅಂತ ಹೇಳೋದು. ಈಗ ಲಂಚ್ ಬ್ರೇಕು, ಹೋಗು. ಜಾನಕಿ, ಬನ್ನಿ ಊಟ ಮಾಡುವ. ನಮ್ಮ ಹೆಡ್ ಮಾಸ್ಟ್ರಿಗೆ ಏನು ನೆನಪಿಲ್ಲ ಅಂದರೂ ಊಟದ ಟೈಮ್ ಮಾತ್ರ ಚೆನ್ನಾಗಿ ನೆನಪಿರುತ್ತೆ. ಕೋಣನ್ ಬ್ರೇಸ್ಲೆಟ್, ವಾ ರೇ ವಾ. ಟೀಚರ್ ಚೆನ್ನಾಗೇ ಪಾಠ ಮಾಡ್ತಿದ್ದಾಳೆ. ಈ ಕೋಣಂಗೆ ಎಲ್ಲಿ ಹೋಯ್ತು ಬುದ್ಧಿ? ಅವಳಿಂದನೇ ಓಡಾಡ್ತಿದ್ದಾನಲ್ಲ. ಹೀಗೆ ಬಿಟ್ಟರೆ ಈ ಮನೇಲಿ ಯಾರೂ ನನ್ನ ಮಾತು ಕೇಳಲ್ಲ. ಎಲ್ರೂ ನನ್ನ ಕಂಟ್ರೋಲಲ್ಲೇ ಹಿಡ್ಕೋಬೇಕು. ತರಕಾರಿಗೆ ಏನಾದರೂ ನೋವಾಗುತ್ತಾ? ಬೇಗ ಬೇಗ ಹೆಚ್ಚು. ಏ ಜಯ, ಎದ್ದು ಬಾ ಈ ಕಡೆ. ಒಲೆ ಹೀಗುರಿಬೇಕು.
ತಿಳಿತಾ? ಸಾರ್ಥಕ ಖಾರಕ್ಕೆ ಏಟಾಕ್ಲಿ ಮೆಣಸಿನ್ಕಾಯಿ. ಜಯ, ನಾನು ಇಲ್ಲೇ ಇದ್ದೀನಿ, ನನ್ನನ್ನು ಕೇಳೋದು ಬಿಟ್ಟು ಅವ್ರನ್ನ ಕೇಳ್ತೀಯಾ? ಇಷ್ಟು ಮೆಣಸಿನ್ಕಾಯಿ ಹಾಕು. ಅಮ್ಮವ್ರೆ ಈಟೊಂದ. ಯಾಕೆ? ನಿಮ್ಮಪ್ಪನ ಮನೆಯಿಂದ ತಗೊಂಡು ಬಂದಿದ್ಯಾ? ಹೋಗೆ. ಏನನ್ನ ಬೇಕಿತ್ತ ಸೊಸೆಮ್ಮ? ಯಾಕೆ ಶಾರದಕ್ಕ? ನನಗೇನಾದರೂ ಬೇಕಿದ್ರೆ ಮಾತ್ರ ನಾನು ಇಲ್ಲಿಗೆ ಬರಬೇಕಿತ್ತ? ಈ ಅಡುಗೆ ಮನೆಗೆ ಬರೋ ಹಕ್ಕು ಇಲ್ವಾ ನನಗೆ? ಅದು ಹಾಗಲ್ಲ. ಶಾರದವ್ವ, ಒಂದು ಶುಂಠಿ ಟೀ ಮಾಡಿಕೊಡು. ಶುಂಠಿ ಟೀನ ಯಾಕ ಸೊಕ? ಕೇಳ್ತಿದ್ದಾರಲ್ಲ, ಉತ್ತರ ಕೊಡ್ರಿ. ಈ ಮನೇಲಿ ನಮ್ಗಿಷ್ಟ ಬಂದಂತೆ ಏನು ಮಾಡೋ ಹಾಗಿಲ್ಲ. ಇಲ್ಲಿ ಎಲ್ಲರೂ ಅವ್ರ ಲೆವೆಲನ್ನು ಮೀರಿ ನಡ್ಕೊಳ್ತಿದ್ದಾರೆ. ನಂದಿ ಮೊದಲೇ ನಂಗೆ ತಲೆ ಕೆಟ್ಟಿದೆ, ಅದ್ರಲ್ಲಿ ನೀನು ಬೇರೆನಾ? ನೋಡಿದ್ರಾ, ನೀವು ನನ್ನ ದೂರ ಮಾಡೋದಕ್ಕೆ ನೋಡ್ತಿದ್ದೀರಾ. ನನಗೆ ಮರ್ಯಾದೆನೇ ಇಲ್ಲ. ಛೇ! ಶಾರದಕ್ಕ, ಟೀನೂ ಬೇಡ ಏನೂ ಬೇಡ. ತಲೆನೋವಂತ ಟೀ ಕೇಳಿದ್ರೆ ಅಡುಗೆ ಮನೇನು ಹುಚ್ಚಾಸ್ಪತ್ರೆ. ಹೋಗ್ರಿ, ಹೋಗಿ. ಈ ಮನೇಲಿ ನನ್ನ ಬಗ್ಗೆ ಯಾರಿಗೂ ಕಾಳಜಿನೇ ಇಲ್ಲ, ರಾಮು ಬಾವಂಗ್ ಬಿಟ್ಟು. ಶಾರದಕ್ಕ, ಇವತ್ತು ಬಾವಂಗೆ ನಾನೇ ಊಟ ತಗೊಂಡು ಹೋಗ್ತೀನಿ. ನಿಂಗ್ಯಾಕಮ್ಮ ಶ್ರಮ? ನಾನು ಹೋಯ್ತೀನಲ್ಲ. ಯಾಕೆ? ನನಗೇನು ಕೈ ಕಾಲಿಲ್ವಾ? ರಾಮು ಬಾಬಾ ಒಬ್ರೆ ನನಗೆ ಗೌರವ ಕೊಟ್ಟು ನನ್ನ ಮಾತು ಕೇಳೋದು. ಏ ಜಯ, ನಾನು ಹೇಳಿದಕ್ಕಿಂತ ಹೆಚ್ಚಾಗಿ ಮೆಣಸಿನ್ಕಾಯಿ ಹಾಕಿ ಚಟ್ನಿ ಮಾಡು. ಬಾವಂಗೆ ಖಾರ ಅಂದ್ರೇನೆ ಇಷ್ಟ. ಹಲೋ ಮಂಜಾ, ಇದೇನಿಲ್ಲ ಸಾರದವ ಇನ್ನೂ ಬಂದಿಲ್ಲ. ಹೊಟ್ಟೆ ತಮಟೆ ಬರೆಸ್ತೈತೆ. ಊರಮಣ, ಇವತ್ತು ಯಾಕೋ ನನಗೂ ಸಾನೆ ಹಸ್ವು. ರಾತ್ರಿ ಬೇರೆ ಉಂಡಿಲ್ಲ. ಸಾರದವ ಬೇಗ ಬಾ. ರಾತ್ರಿನಾ? ಅಣ್ಣ ಏನು ವಿಷಯ? ಏನಿಲ್ಲ ಕಂತ್ಬಿಡ್ಲ. ಏನೋ ಮುಚ್ಚಿರ್ತಿದ್ಯಣ್ಣ, ಏನೋ ಅಂತ ಹೇಳು. ನಿನ್ನ ಗಾಡಿನ ಸೈಡಿಗೆ ನಿಲ್ಲಿಸಿ ಹೊರಟ್ಬಿಡು. ಮತ್ತೆ ನೀವೇ ಬರ್ತೀರಾ ಮರೆ? ಹೇಳ್ದಷ್ಟು ಮಾಡು. ಸರಿ. ಸರಿ ರಾಮಣ್ಣ, ನಾ ಬಾಸ್ ಗುಲ್ಲ ಹಾಕ್ಬಿಟ್ಟು ಬರ್ತೀನಿ. ಅಮ್ಮರೇ ನಮಸ್ಕಾರ. ಅದಕ್ಕೆ ನೀವೇ ಯಾಕೆ ಸಾರದವ ಒಬ್ಬರನಿಲ್ವೇ? ಯಾಕೆ ಬಾವಾ, ನಾನು ಇಲ್ಲಿಗೆ ಬರಬಾರ್ದಿತ್ತ? ಏ ಹಂಗೇನಿಲ್ಲ, ಸುಮ್ಕೆ ಕೇಳಿದೆ. ಶಾರದಕ್ಕಂಗೆ ವಯಸ್ಸಾಯಿತು ಪಾಪ, ಅವ್ರ ಈ ಬಿಸಿಲಲ್ಲಿ ಯಾಕೆ ಬರೋದು ಅಂತ ವಿಶ್ರಾಂತಿ ತಗೊಳಕ್ಕೆ ಹೇಳಿ ನಾನೇ ಬಂದೆ ಬಾವ. ಈ ಬಿಸಿಲಲ್ಲಿ ನೀವು ಯಾಕೆ ತೊಂದರೆ ತಗೊಳಕ್ಕೆ ಹೋದ್ರಿ? ಯಾರ ಕಲರ್ ಕೊಟ್ಟು ಕಳ್ಸೋದಲ್ವಾ? ಬಾವ, ನಿಮ್ಗೊಬ್ಬರಿಗೆ ನನ್ನ ಮೇಲೆ ಇಷ್ಟೊಂದು ಕಾಳಜಿ ಇರೋದು. ನಿಮಗೋಸ್ಕರ ಇದಕ್ಕಿಂತ 10ರಷ್ಟು ಕೆಲಸ ಮಾಡೋದಕ್ಕೂ ನಾನು ಯೋಚನೆ ಮಾಡೋದಿಲ್ಲ. ಬನ್ನಿ ಬಾವ, ಊಟ ಮಾಡಿ. ಮಂಜಾ, ನೀನು ಊಟ ಮಾಡ್ತೀಯಾ? ಹಾಂ ಇಲ್ಲಮ್ಮವ್ರೆ,
ಹೊಸಿ ಕ್ಯಾಮೆ ಐತೆ ಮುಗಿಸ್ಕೊ ಬರ್ತೀನಿ. ಲವ್ ಈಗಿನ ಹೊಟ್ಟೆ ಎಷ್ಟೈತೆ ಅಂದಲ್ಲ? ಅಯ್ಯೋ ಒಂದು ಕೆಲಸ ಬಾಕಿ ಇದ್ದಿದ್ದು ಮರ್ತೆ ಹೊಂಟೋದೆ ರಮಣ. ನೀವು ಉಣ್ತಾ ಇರೋ, ನಾ ಆಮ್ಯಾಕೆ ಮಾಡ್ತೀನಿ. ಬನ್ನಿ ಬಾವ, ಊಟ ಮಾಡಿರಂತೆ. ಹಾಂ. ಬಾವ, ನಿಮ್ಮ ಹತ್ರ ನಾನು ನಿನ್ನೆ ರಾತ್ರಿ ಬಗ್ಗೆ ಮಾತಾಡಬೇಕಿತ್ತು. ಅಂದರೆ ನಿಮ್ಮ ತಮ್ಮ ಎಷ್ಟೊತ್ತಾದರೂ ಮನೆಗೆ ಬರಲೇ ಇಲ್ವಲ್ಲ, ಅವ್ರನ್ನ ಮನೆಗೆ ಕರ್ಕೊಂಡು ಬರೋದಕ್ಕೆ ನೀವು ತುಂಬ ಶ್ರಮ ತಗೊಂಡಿದ್ದೀರಾ ಅನ್ಸುತ್ತೆ. ಅದ್ರಲ್ಲಿ ಏನಾಯ್ತು ಅದಕ್ಕೆ ತೊಂದರೆ? ನನ್ನ ಕರ್ತವ್ಯ ಅಲ್ವೇ? ಯಾಕೆ ಬಾವ, ಏನಾಯಿತು? ಊಟಕ್ಕೆ ಯಾರಾದರೂ ಬರೋರಿದ್ದಾರಾ? ಇಲ್ಲ ಇಲ್ಲ. ಮೇಡಮ್ ಏನಾದರೂ ಇಲ್ಲಿಗೆ ಬಂದ್ಬಿಟ್ರಾ? ಬಾವ, ನಿಮ್ಗೆ ಯಾಕೋ ಊಟದ ಮೇಲೆ ಗಮನನೇ ಇಲ್ಲ, ಏನಾಯಿತು? ಅದಕ್ಕೆ ನಿಮ್ಗೆ ಯಾವುದು ಶಬ್ದ ಕೇಳ್ತಿಲ್ವಾ? ಶಬ್ದನಾ? ಅದೇ ಚಣ್ 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 ಅಂತ. ಇದ್ರ ಶಬ್ದನಾ ನೋಡಿ. ಅದಕ್ಕೆ ಇದು ನಿಂತವ ಹೆಂಗೆ ಬಂತು? ಇದು ನಿಂತವ ಹೆಂಗೆ ಬಂತು ಅದಕ್ಕೆ? ಅಂದರೆ ಇದನ್ನ ನೀವು ಬೇರೆ ಯಾರ ಹತ್ರನಾದ್ರೂ ನೋಡಿದ್ದೀರಾ ಬಾವ? ಇವತ್ತು ಶ್ಯಾಮ್ರಾವ್ ಅವರು ನಮ್ಮ ಮನೆಗೆ ಬಂದಿದ್ರು. ಹೊಸ ಪ್ಯಾಟರ್ನ್ ಅಂತ ಈ ಬ್ರೇಸ್ಲೆಟ್ ತೋರಿಸಿದ್ರು. ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ತಗೊಂಡೆ. ನೀವು ಇದನ್ನು ಮೊದಲೇ ನೋಡಿದ್ರಾ ಬಾವ? ನೀವು ಯಾಕೋ ತುಂಬ ಕೆಮ್ತಿದ್ದೀರಾ, ನೀರು ಕುಡೀರಿ. ಸ್ಯಾನ ಖಾರ ಐತೆ ಅದಕ್ಕೆ ಊಟ. ಬಾವ, ನನಗೊಂದು ಕೆಲಸ ಇದೆ, ನೀವು ನನ್ನ ಜೊತೆ ಬರೋಕ್ಕಾಗತ್ತಾ? ನಾನಾ? ಹೌದು ಬಾವ, ನೀವು ಬರ್ತೀರಾ ಅಂತ ನಾನು ಕಾರ್ ಡ್ರೈವರ್ನ ಕಳಿಸ್ಬಿಟ್ಟೆ. ಸ್ವಲ್ಪ ಸ್ಕೂಲ್ ಹತ್ರ ಹೋಗಿ ಬರಬೇಕಿತ್ತು. ಈ ಸ್ಕೂಲಲ್ಲಿ ಕೆಲಸನಾ? ಯಾಕೆ ಬಾವ? ಸ್ಕೂಲ್ ಹತ್ರನೇ ಸ್ವಲ್ಪ ಕೆಲಸ ಇದೆ. ಸಿಟಿಯಿಂದ ಬಂದಿರೋ ಟೀಚರ್ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ನೆನ್ನೆ ರಾತ್ರಿ ವಿಷಯ ಏನಾದರೂ ಅದಕ್ಕೆ ಗೊತ್ತಾಗೋಯ್ತಾ? ಏನು ಯೋಚನೆ ಮಾಡ್ತಿದ್ದೀರಾ ಬಾವ? ಪರವಾಗಿಲ್ಲ ಬಿಡಿ ಬಾವ, ನಿಮಗೆ ನನ್ನ ಜೊತೆ ಬರೋಕ್ಕಾಗಲ್ಲ ಅಂದರೆ ಈ ಬಿಸಿಲಲ್ಲಿ ನಾನು ಒಬ್ಬಳೇ ಹೋಗ್ತೀನಿ. ಅಯ್ಯೋ ಅದಕ್ಕೆ
ಇಲ್ಲ ನಾನು ಬರ್ತೀನಿ ನಡ್ರಿ. ಮಂಜ, ನಾವಿಬ್ಬರು ಸ್ಕೂಲ್ ಕಡೆ ಹೋಗಿ ಬರ್ತೀವಿ, ನೀನು ಹೊಲ ನೋಡ್ಕೊ. ಬನ್ನಿ ಬಾಬಾ. ಮಂಜ ಹಂಗೆ ಮುದ್ದೆ ಹೊಂಡ್ಕೊಬಿಡ್ಲಾ? ಯಾಕೋ ರಾಮಣ್ಣಂಗೆ ಟೈಮ್ ಸರಿ ಇಲ್ಲ ಅನಿಸ್ತೈತೆ. ಈ ಅಮ್ಮನ ಜೊತೆ ಸ್ಕೂಲ್ ಗಂಟ ಹೋಯ್ತವನಲ್ಲ, ದೇವ್ರೇ ಕಾಪಾಡಬೇಕು. ಏನು ಅನ್ಕೊಂಡಿದ್ಯಾ ಡಿಗ್ರಿ ಮೇಡಮು? ಇನ್ನು ಯಾರ್ಯಾರ ಕೈಗೆ ನಾನು ಉಗಿಸ್ಬೇಕಂತ ಅನ್ಕೊಂಡಿದ್ಯಾ ಹೇಳ್ಬಿಡು ಹೊಸಿ. ಮಾಡೋದೆಲ್ಲ ಮಾಡಿಬಿಡು, ಇಲ್ಲಿ ಬಂದು ಆರಾಮ ಮನೆ ಕೆತ್ಯ ಮೊರಾಣಿ. ಸರ್, ಏನಾಯಿತು? ನಾನೇನು ಮಾಡಿದೆ? ಮೊದಲಿಗೆ ದೊಡ್ಡ ಮನೇಲಿ ನಾನು ಮೊರವಾದೆ ಕರೆದೆ, ಈಗ ಊರವರೆಲ್ಲ ನನ್ನ ಮುಸುಡಿಗೆ ಕ್ಯಾಕರ್ಸ್ ಉಗಿಸ್ಬೇಕು ಅಂತ ಅನ್ಕೊಂಡಿದ್ಯಾನಮ್ಮ? ಸರ್, ಏನು ಹೇಳ್ತಿದ್ದೀರಾ? ಊರವರೆಲ್ಲ ನಾನು ರಾಮೋರ್ ಜೊತೆ ಹೋಗಿದ್ದನ್ನ ಯಾರಾದರೂ ನೋಡಿದಾರಾ? ಹೌದು, ಊರರಯ್ಯ. ಡಿಗ್ರಿ ಮೇಡಮ್, ಈ ಊರ ವಿಷಯ ನಿಮ್ಗಿನ್ನೂ ಗೊತ್ತಿಲ್ಲ. ಒಂದು ಚಿಕ್ಕ ವಿಷಯ ಸಿಕ್ಕರು ಸಾಕು, ಸುಮ್ಕೆ ಬಿಡಾಕಿಲ್ಲ. ಅದ್ರಾಗೂ ಈ ಸ್ಕೂಲ್ನಾಗೆ ಯಾರು ಏನೇ ತಪ್ಪು ಮಾಡಿದ್ರು ಮೊದಲು ಕೇಳೋದು ನನ್ನೇಯ. ನಿನ್ನೆ ನೀನು ಮಾಡಿರೋ ಕ್ಯಾಮೆಗೆ ನಾನು ಉತ್ತರ ಕೊಡಬೇಕಾಗೈತೆ. ಸರ್, ಅದು ಸಾರಿ ಸರ್. ಈಗ ಸಾರಿ ಕೇಳಿ ಏನು ಪ್ರಯೋಜನ ಮೇಡಮು? 4ನೇ ಕ್ಲಾಸ್ ಸಿದ್ಧಾರ್ಥನಪ್ಪ ನನಗೆ ಫೋನ್ ಮಾಡಿ ಬಾಯಿ ಬಂದಂಗೆ ಹೋಯ್ತಾವನೆ. 5 ಪುಸ್ತಕ ಎಕ್ಸ್ಟ್ರಾ ತಾಮ ಅಂತ ಮಕ್ಕಳಿಗೆ ಯಾಕೆ ಹೇಳ್ದೆ? ಮೊದಲೇ ಈ ಊರಿನವ್ರು ಕಂಜೂಸ್ ಎಡ್ಬಿಡಂಗಿಗಳು. ನಮ್ಮ ಜಾಬಿಗೆ ಕೊತ್ತರಿ ಹಾಕೋ ಮೇಡಮ್ ಯಾರು ಅಂತ ನನ್ನ ಇಟ್ಕೊಂಡವ್ರೆ. ಓ, ಅದಾ ಸರ್, ನಾನು ಬೇರೆ ಏನೋ ಅಂದ್ಕೊಂಡೆ. ಅಂದ್ರೆ ಇದಲ್ಲದೆ ಬೇರೆ ಇನ್ನೇನೋ ಮಾಡಿದೀಯಾ? ಹಾಗಲ್ಲ ಸರ್. ನೋಡು ಮೇಡಮ್, ಸುಮ್ಕೆ ಪ್ರಬಂಧ ಬರ್ಸೋದು, ಅಪ್ಪ ಅಮ್ಮನ ಹತ್ರ ಕುಟುಂಬದ ಬಗ್ಗೆ ಕೇಳ್ಕೊಂಬಂತಿ ಹೇಳೋದು, ಇದನ್ನೆಲ್ಲ ಇನ್ಮೇಲೆ ಮಾಡಬೇಡ. ಪುಸ್ತಕದಾಗ ಏನಾಯ್ತೋ ಆಟನ ಹೇಳ್ಕೊಡು ಸಾಕು. ಸರ್ ಅಮ್ಮವ್ರು ಬಂದವ್ರೆ. ಯಾರ್ಲ ಅದು? ನಂದಿತಮ್ಮ ಅವರು. ಅಯ್ಯೋ, ಇಷ್ಟ ದೊಡ್ಡ ಮನೆ ತನಕ ಮುಟ್ಟೋಯ್ತಾ? ಮುಗೀತು ನಮ್ಮ ಕತೆ. ಅಮ್ಮ ಈಗ ಬಾ, ಹೇಳು ಬಾ, ನಡೀರಿ. ಅಮರೇ ನಮಸ್ಕಾರ. ರಮಣ ನಮಸ್ಕಾರ. ಏ ರಾಜು, ಹಾಕಲ್ಲ. ಅಮರ ಕುಂತ್ಕೊಳ್ಳಿ. ರಮಣ ಕುಂತ್ಕೊಳ್ಳಿ. ಏ ಸ್ವಾಗತ ಆಡ್ರಲ್ಲ. ಅಮ್ಮರೇ ಹೇಳಿದ್ರೆ ನಾನೇ ಬರ್ತಾ ಇದ್ನಲ್ಲ. ನಾನು ಇಲ್ಲಿಗೆ ಬಂದಿರೋದು ನಿಮ್ಮನ್ನ ನೋಡೋದಕ್ಕಲ್ಲ ಮೇಸ್ಟ್ರೆ. ಇಲ್ಲಿದ್ದಾರಲ್ಲ ಟೀಚರ್, ಇವ್ರನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇವರು ಮಾಡ್ತಿರೋ ಕೆಲಸ ಕಾರ್ಯಗಳನ್ನ ಮೆಚ್ಚಿ ನಾನೇ ಖುದ್ದಾಗಿ ಇವ್ರನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅದು ತಿಳಿದೇ ಮಾಡಿಬಿಟ್ಟವ್ರೆ ಅಮ್ಮರೇ. ಮೇಡಮ್ ನನಗೊಂದು ಮಾತು ಹೇಳಿದ್ರೆ ಈ ಎಡವಟ್ಟೆ ಆಗ್ತಿರ್ಲಿಲ್ಲ. ಯಾರು ಡಿಗ್ರಿ ಮೇಡಮು, ಇನ್ಮ್ಯಾಕೆ ನೀನು ಏನೇ ಮಾಡಿದ್ರು ನಾನು ಕೇಳೀನೇ. ಹೌದು ಮೇಸ್ಟ್ರೆ, ಇನ್ನು ಮೇಲೆ ನೀವು ಎಲ್ಲ ಕೆಲಸಗಳನ್ನು ಟೀಚರ್ ಹತ್ರ ಕೇಳಿ ತಿಳ್ಕೊಂಡು ಮಾಡಿ. ಅಮ್ಮರೇ, ಹೌದು, ನಿಮ್ಮ ಹೆಸರೇನು? ಜಾನಕಿ ಟೀಚರ್. ನೈಸ್ ನೇಮ್. ಈ ಜಾನಕಿ ಟೀಚರ್ ಎಷ್ಟು ಬುದ್ಧಿವಂತೆ ಅಂತ ನಿಮಗೆ ಗೊತ್ತಾ ಮೇಸ್ಟ್ರೆ? ಈ ಸ್ಕೂಲ್ನ ಉದ್ಧಾರ ಮಾಡೋದಕ್ಕೋಸ್ಕರ ಕಂಪ್ಯೂಟರ್ ತೊಗೊಂಬಂದಿದ್ದಾರೆ. ನಿಮಗೆ ಯಾವತ್ತಾದರೂ ಅಂತ ಯೋಚನೆ ಬಂದಿತ್ತಾ? ಹೌದು, ನನ್ನ ಮಾರ್ಗದರ್ಶನದಾಗೆ ಅಮ್ಮರೇ ಎಲ್ಲ ನಡೀತಾ ಇರೋದು ಅಲ್ವಾ ಜಾನಕಿ ಮೇಡಮ್? ಓಸಿ ಹೇಳಿ ಅಮ್ಮರೇ, ಇವ್ರಿಗೆ ನಾನೇ ಹೇಳ್ಕೊಟ್ಟಿದ್ದು. ಇರಲಿ, ಈಗ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ.